ಏರಿದಷ್ಟು ಎತ್ತರ ಶಿಖರ, ಇಳಿದಷ್ಟು ಆಳವಿರಲ ಸಮಯ ಸಾಗರ. ಮುಂದುವರಿಯಿತು ಜಿನೇಂದ್ರನ ಸ್ತುತಿ ಕ್ಷೀರಧಾರ. ಸದ್ಧರ್ಮ ಮೇರುವೆ ಪೂಜಿಸಿದೆವು ನಾವು, ರತ್ನಾಭರಣ ಗಂಧಲೇಪನಗಳಿಂದ ನಿಸರ್ಗ ಸಹಜ ಸುಗಂಧಮಯ. ಸಹಜ ಸುಂದರ ಕಾಯ ನಿನ್ನನು ಪ್ರಾರ್ಥುಬಿಸಿಹೆ ನೀನು ಸ್ವಯಂಭುವಾಗಿ, ಹೊಂದಿಲೋಕಾತಿಶಯ ಕಾಂತಿಯನು. ಉದ್ಭವಿಸಿಹೆ ನೀನು ಭೂಗರ್ಭದಿಂದ ಉತ್ಪನ್ನವಾದಂತೆ ಮಹಾಮೇರುವು. ಪಡೆದು ಗರ್ಭಾವತರಣದಲ್ಲಿ ಸದ್ಯೋಜಾತವೆಂಬ ಶುಭನಾಮವನು ತಾಳಿಹೆ. ಜನ್ಮಾಭಿಷೇಕ ಕಾಲದಲ್ಲಿ ಮನೋಹರತ್ವವನು ಧರಿಸಿ, ಸೌಂದರ್ಯವನು ಕಂಗೊಳಿಸುವಂತೆ. ಕಲ್ಪದ್ರುಮವು ಚೈತ್ರ ಮಾಸದಲ್ಲಿ ಪುಷ್ಪಗಳ ತಳೆದು ಶೋಭಿಸಿಹೆ. ಜಾತ ಕರ್ಮ ವಿಧಿ ಸಂಸ್ಕಾರದಲ್ಲಿ ಸಾಣಿ ಹಿಡಿದ ರತ್ನದಂತಿಹೆ ನೀನು. ಮಿಥ್ಯೆಯಾಗಿಹುದೀಗ ನೋಡುವುದಲ್ಲದೆ ಜನರು, ಕೇವಲ ಪರಬ್ರಹ್ಮಣ ದೇಹವಿತ್ಯಾದಿ ಪರ್ಯಾಯಗಳನ್ನು ನೋಡಲಾರರು. ಸಾಕ್ಷಾತ್ತಾಗಿ ಅವನನ್ನು ಎಂಬ ಮಾತು ಇಂತು ಪ್ರತ್ಯಕ್ಷನಾಗಿಹ ಕಾರಣಕ್ಕೆ, ಪರಬ್ರಹ್ಮ ಸ್ವರೂಪನೇ ಆದ ನೀನು. ನಮಿಸುವೆವು ನಿನಗೆ ಪರಮ ಪವಿತ್ರಾತ್ಮನೆ, ಗುಣರತ್ನಾಕರಣೆ, ಭಯ ನಿವಾರಕನೇ, ಕ್ಷಮಾಸಾಗರನೆ, ಲೋಕನಂದಕರನೆ, ಜ್ವಲಸ್ವರೂಪನೆ, ಪರಿಗ್ರಹರಹಿತ ರೂಪನೆ, ಪಾವನ ಶರೀರನೇ, ಮಹಾಮೋಹ ವೃಕ್ಷ ಭಂಜಕನೇ, ಕರ್ಮ ಕಲ್ಮಶನಾಶನೇ, ದೈದೇಪ್ಯಮಾನ ಧ್ಯಾನ ತೇಜನೇ, ಅಗ್ನಿಮೂರ್ತಿಯೇ, ಪಾಪಮಲರಹಿತನೇ, ಆದ್ಯಂತರಹಿತನೇ, ವ್ಯಾಪಕನೇ, ನಿರ್ವಿಕಾರನೇ, ಸಂರಕ್ಷಕನೇ. ಆ ಮಹಾವೀರ ಮಹಾದರ್ಶನದ ಶ್ರೀ ಜನ್ಮ ಕಲ್ಯಾಣ ಸಂಪುಟದ ಸೋಪಾನ 6 ಪ್ರವೇಶ ಮಾಡುತ್ತಿದ್ದೇವೆ. ಮಿಥ್ಯೆಯಾಯ್ತೀಗ ನೋಡಲಾರರು ಆ ಪರಬ್ರಹ್ಮನೆಂಬ ಮಾತು. ಅಬ್ಬಾ, ಆ ಜಿನಬಾಲಕನಿಗೆ ಪಾಂಡುಕಶಿಲೆಯ ಮೇಲೆ ಕ್ಷೀರಾಭಿಷೇಕವನ್ನು ಮಾಡಿದ ನಂತರ ಆ ಸುರೇಂದ್ರ ಆ ಜಿನಬಾಲಕನ ಗುಣಸ್ಥವನವನ್ನು ಮಾಡುತ್ತಿದ್ದಾನಂತೆ. ಆ ಸ್ತುತಿಸ್ತವನ ಏರಿದಷ್ಟು ಎತ್ತರ ಶಿಖರ, ಅದೇನು ಅಂತಿಂತ ಶಿಖರವಲ್ಲ, ಅತ್ಯಂತ ಎತ್ತರವಾದ ಶಿಖರ. ಹಾಗೆ ಆಳವಾದ ಸಾಗರವಂ ಹೊಕ್ಕು ನೋಡಿದರೆ ಆ ಸಾಗರ ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ. ಹಾಗೆಯೇ ಜಿನೇಂದ್ರನ ಸ್ತುತಿಯನ್ನ ಇಲ್ಲಿ ಉದ್ಘೋಷ ಮಾಡ್ತಾ ಇದ್ದಾರೆ. ಸದ್ಧರ್ಮ ಮೀರುವೆ, ನಿನ್ನನ್ನು ನಾವು ಪೂಜೆ ಮಾಡಿದ್ದೇವೆ. ರತ್ನಗಳು, ಆಭರಣಗಳು, ಗಂಧಲೆ ಪಾಣಿಗಳಿಂದ ನಿಸರ್ಗ ಸಹಜ ಆ ಸುಗಂಧಮಯ ಅದರಿಂದ ನಾನು ನಿಮ್ಮನ್ನು ಪೂಜೆ ಮಾಡಿದ್ದೇವೆ. ನೀನು ಸ್ವಯಂಭೂ, ನೀನು ಲೋಕಾತಿಶಯ, ನೀನು ಆಯ್ತಾ. ನೀನು ಭೂಗರ್ಭದಿಂದ ಉತ್ಪನ್ನವಾದ ಮಹಾಮೇರು ನೀನು. ಆ ಗರ್ಭಾವತರಣದಲ್ಲಿ ಸದ್ಯೋಜಾತ ಎಂಬ ಶುಭನಾಮ, ಆ ಗರ್ಭಾವತರಣ ಕಾಲದಲ್ಲಿ ಸದ್ಯೋಜಾತ ಎಂಬ ಹೆಸರನ್ನು ಮಗುವಿಗಿಡಲಾಗ್ತದೆ. ಜನ್ಮಾಭಿಷೇಕ ಕಾಲದಲ್ಲಿ ಮನೋಹರತ್ವವನ್ನು ಕೂಡ ಪಡ್ಕೊಂಡೆ ನೀವು. ಆ ಕಲ್ಪದ್ರುಮ ಚೈತ್ರ ಮಾಸಗಳಲ್ಲಿ ಪುಷ್ಪಗಳೆಲ್ಲ ಶೋಭಿಸಿದೆ. ನೀನು ಜಾತಕರ್ಮ ವಿಧಿ ಸಂಸ್ಕಾರದಿಂದಲೇ ಮಗು ಜನನವಾದ ಮೇಲೆ ಮಾಡ್ತಕ್ಕಂಥ ಜಾತಕರ್ಮಗಳು ಜನನ ಕಾಲದ್ದು. ನೀನು ರತ್ನ, ನೀನು ಆದ್ದರಿಂದ ಆ ಕೇವಲ ಪರಬ್ರಹ್ಮನ ದೇಹವಿತ್ಯಾದಿ ಪರ್ಯಾಯಗಳನ್ನು
ನೋಡಲಿಕ್ಕಾಗೋದಿಲ್ಲ ಅದು ಪರಬ್ರಹ್ಮನನ್ನು. ಅದೇ ರೀತಿ ನಿನ್ನ ಪರಬ್ರಹ್ಮ ಸ್ವರೂಪ ನೀನು ಆಗಿದ್ದೀಯೇ ಎಂತಕ್ಕಂಥದ್ದನ್ನಿಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಬಹಳ ಮನೋಜ್ಞವಾಗಿ ವರ್ಣಿಸುತ್ತಿದ್ದಾರೆ. ಮತ್ತು ಹೇಳ್ತಾರೆ, ನಮಿಸುವೆವು ನಿನಗೆ ಪವಿತ್ರ ಆತ್ಮನೇ, ನೀನು ಗುಣರತ್ನಾಕರ, ಭಯ ನಿವಾರಕ ನೀನು, ಕ್ಷಮಾಸಾಗರ ನೀನು, ಆ ಮಹಾಮೋಹ ವೃಕ್ಷ ಭಂಜಕ ನೀನು ಎಂಬುದಾಗಿ ಹೇಳಿ ಆ ನಿರ್ವಿಕಾರ ಸಂರಕ್ಷಕ ನೀನು ಎಂಬುದಾಗಿ ಉದ್ಘೋಷ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಶ್ರೀ ಜನ್ಮ ಕಲ್ಯಾಣ ಸಂಪುಟದ ಆ ಮಹಾವೀರ ಮಹಾದರ್ಶನದ ಸೋಪಾನ 6 ಅತ್ಯಂತ ಮನೋಜ್ಞವಾದ ಆ ಒಂದು ಆ ಒಂದು ಒಂದು ಪ್ರದೀಪಿಕೆ ಎನ್ನುವುದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ನಮಸ್ಕಾರ.